ಹಾಯ್ ಎಲ್ರಿಗೂ. ಸಿಕ್ಕಾಪಟ್ಟೆ ಬಿಸಿಲಿದೆ ಅಲ್ವಾ, ತಡಿಯೋಕ್ಕಾಗದೇ ಇರೋಷ್ಟು ಬಿಸಿಲಿದೆ. ಸೊ ಈ ಬೇಸಿಗೆಗೆ ಒಂದು ತಂಪಾಗಿರುವಂತಹ ರೆಸಿಪಿ ಇದು. ಮೊಸರಿಂದ ಮಾಡುವಂಥದ್ದು, ಮೊಸರು ಸಾಂಬಾರು ಅಂತ ಹೇಳ್ಬೋದು, ಇಲ್ಲ ನಮ್ಮ ಕಡೆಗೆಲ್ಲ ಮೊಸರು ಖಾರ ಅಂತ ಹೇಳ್ತಾರೆ. ಈ ಮೊಸರು ಖಾರನ ಮಾಡೋದು ಹೇಗೆ ಅಂತ ನೋಡೋಣ. ಬೇಸಿಗೆಗೆ ತುಂಬ ಒಳ್ಳೆಯ ರೆಸಿಪಿ ಇದು. ಸೊ ನೀವು ಕೂಡ ತಕ್ಷಣವೇ ಟ್ರೈ ಮಾಡ್ಬೋದು. 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇಕು ಅಂದರೆ ಎಣ್ಣೆ ಹಾಕ್ಕೊಳ್ಳಿ, ಬೇಡ ಅಂದರೆ ಹಾಗೆ ಫ್ರೈ ಮಾಡ್ಬೋದು. ಸೊ ಈಗ 1 ಡ್ರಾಪ್ ಅಷ್ಟು ಎಣ್ಣೆ ಹಾಕಿ ನಾನಿಲ್ಲಿ ಫ್ರೈ ಮಾಡಿದ್ದೀನಿ. ಈ ಫ್ರೈ ಮಾಡಿರೋ ಹಸಿಮೆಣಸಿನ್ಕಾಯಿನ ಒಂದು ಜಾರಿಗೆ ತೊಗೊಳ್ಳೋಣ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು, 3 ಟೇಬಲ್ ಸ್ಪೂನು ಇಲ್ಲ 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, 1 ಟೇಬಲ್ ಸ್ಪೂನ್ ಜೀರಿಗೆ, 4 ಬೆಳ್ಳುಳ್ಳಿ, 3-4 ಟೇಬಲ್ ಸ್ಪೂನಷ್ಟು ಹಸಿ ಕಾಯಿ, ತುರಿದಿರೋ ಕಾಯಿ, 1-2 ಟೇಬಲ್ ಸ್ಪೂನ್ ಹೆಚ್ಚಿದ ಕೊತ್ತಂಬರಿ. ಇಷ್ಟನ್ನು ನೀರು ಜೊತೆ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ತುಂಬ ಸಾಫ್ಟಾಗಿ ಗಂಧ ಥರ ಇದನ್ನು ಗ್ರೈಂಡ್ ಮಾಡಬೇಕು. ಇದನ್ನು ನಾವು ಗ್ರೈಂಡ್ ಮಾಡಿಟ್ಕೊಂಡಿರೋದನ್ನು ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಇಷ್ಟೇ ತೆಳುವಿದ್ರೆ ಸಾಕು, ಜಾಸ್ತಿ ನೀರು ಮಾಡ್ಕೋಬಾರ್ದು. ದೋಸೆ ಹಿಟ್ಟಿನದಕ್ಕಿರುತ್ತಲ್ಲ ಆ ಥರ. ಈಗಿಲ್ಲಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ನಾನು, ತುಂಬ ಗಟ್ಟಿ ಇದೆ ಇದು ಮೊಸರು. ಈ ಮೊಸರನ್ನು ನಾವಿವಾಗ ಸೋಸ್ಕೋಬೇಕು. ಅದನ್ನು ಬಟ್ಟೆಯಿಂದನಾದರೂ ಸೋಸ್ಕೋಬೋದು, ಫಿಲ್ಟರಿಂದನಾದರೂ ಸೋಸ್ಕೋಬೋದು. ನೀರು ಜಾಸ್ತಿ ಸೇರಿಸಬಾರ್ದು. ನೋಡಿ ಎಷ್ಟು ಗಟ್ಟಿಗಿದೆ ಈ ಮೊಸರು, ತುಂಬ ಗಟ್ಟಿ ಇದೆ. ಸೊ ನೀರು ಸೇರಿಸ್ದೆ ಮಾಡಬೇಕು, ಯಾಕಂದರೆ ನಾವು ಮುದ್ದೆಗೆ ಅಥವಾ ಅನ್ನಕ್ಕೆ ಈ ಸಾಂಬಾರನ್ನ ಉಪಯೋಗಿಸುವಾಗ ನೀರಾಗಿದ್ದರೆ ಚೆನ್ನಾಗಿರಲ್ಲ. ಹಾಗಾಗಿ ಗಟ್ಟಿ ಇರುವಂತಹ ಮೊಸರು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಜಾಸ್ತಿ ನೀರು ಸೇರಿಸ್ದೆ ಸಾಫ್ಟಾಗಿ ಕ್ರೀಮಿಯಾಗಿ ಇರುವಂಥ ಈ ಮೊಸರನ್ನು ಲಿಕ್ವಿಡ್ ಸ್ಟೇಟಸ್ಗೆ ತರಬೇಕು ನಾವು. ಸೊ ಈಗ ನೋಡಿ, ಇದು ಗಟ್ಟಿ ಇರೋದ್ರಿಂದ ಈ ಥರ ಆಗಿದೆ. ಈಗ ಇದನ್ನು ನಾವು ಬೇಕಾದರೆ ಕಾಫಿ ಸೋಸೋ ಫಿಲ್ಟರು, ಟೀ ಸೋಸೋ ಫಿಲ್ಟರಲ್ಲಿ ಮಾಡ್ಬೋದು. ಜ್ಯೂಸ್ ಸೋಸೋ ಫಿಲ್ಟರ್ನಲ್ಲಿ ಮಾಡಿಬಿಡಿ, ಹೊಡೆದಂಗೆ ಕಾಣಿಸುತ್ತೆ. ಇದು ತುಂಬ ಕ್ರೀಮ್ ಥರ ಕಾಣಿಸಲ್ಲ. ನಾನಿಲ್ಲಿ ಒಂದು ಪ್ಯಾನ್ಗೆ ಬಟ್ಟೆ ತೊಗೊಂಡಿದ್ದೀನಿ. ಮಸ್ಲಿನ್ ಕ್ಲಾತ್ ಅಂತಾರಲ್ಲ, ಆ ಕ್ಲಾತ್ನ ಕಟ್ಕೊತಾ ಇದ್ದೀನಿ. ಸೊ ಇದನ್ನ ಕಟ್ಕೊಂಡು ನಾವೇನಿಲ್ಲಿ ಮೊಸರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು ಹಾಕಿ ಚೆನ್ನಾಗಿ ಸೋಸಬೇಕು. ಅಂದರೆ ಇದು ಈವನಾಗಿ ಕ್ರೀಮಿ ಟೆಕ್ಸ್ಚರ್ ಬರೋಕ್ಕೆ ಮಾತ್ರ ಈ ಥರ ಮಾಡೋದು. ಇದರಿಂದ ಏನು ಟೇಸ್ಟ್ ಎಲ್ಲ ಏನು ಚೇಂಜ್ ಆಗೋಲ್ಲ, ಬಟ್ ಥಿಕ್ನೆಸ್ ಇರಲಿ. ಯಾವ ಕಾರಣಕ್ಕೂ ನೋಡ್ಕೊಂಡು ಸ್ವಲ್ಪ ಒಂದೊಂದೇ ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ಇದನ್ನು ಸೋಸ್ಕೋಬೇಕು. ನಾವು ಕಾಫಿ ಫಿಲ್ಟರ್ ಅಥವಾ ಟೀ ಸೋಸೋ ಫಿಲ್ಟರ್ನಲ್ಲಿ ಮಾಡಿದ್ರೆ ಅದು ಮೋರ್ ದೆನ್ ಈಸಿ, ಬಟ್ ಇದ್ರ ಟೆಕ್ಸ್ಚರೇ ಬೇರೆ, ಆಯಿತಾ. ಸೊ ಹಾಗಾಗಿ ಮಸ್ಲಿನ್ ಕ್ಲಾತ್ನ ತೊಗೊಂಡಿದ್ದೀನಿ. ನೋಡಿ, ಈಗ ಇನ್ನೊಂದು ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಇದಾದಮೇಲೆ ಇನ್ನೊಂದು ಬ್ಯಾಚ್ ಮೊಸರನ್ನ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ತಿಕ್ಕಾಗಿದೆ. ಇದು ಮುದ್ದೆಗೆಲ್ಲ ಹಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಈಗ ಇನ್ನು ಉಳಿದಿದ್ದ ಮೊಸರನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಸೇಮ್ ಇದೇ ಥರ ಚೂರೇ ನೀರು ಸೇರಿಸ್ಕೊಂಡು ಇದನ್ನು ಸೋಸ್ಕೋಬೇಕು. ಚೆನ್ನಾಗಿ ಗಟ್ಟಿಯಾಗಿ ಕ್ರೀಮಿಯಾಗಿ ಇದ್ದರೆ ಈ ಸಾರು ಟೇಸ್ಟು, ಆಯಿತಾ. ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮತ್ತೆ ನಾವು ಇದನ್ನು ಚೆನ್ನಾಗಿ ಸೋಸ್ಕೋಬೇಕು. ಸೊ ಈಗ ಒಂದು ಗುಡ್ ಟೆಕ್ಸ್ಚರ್ ಇರುವಂಥ ಲಿಕ್ವಿಡ್ ಸ್ಟೇಟಲ್ಲಿರುವಂಥ ಮೊಸರು ನಮಗೆ ಸಿಕ್ಕಿರುತ್ತೆ. ಸೊ ನಾವೀಗ ಇದು ಕಂಪ್ಲೀಟ್ ಆಯಿತು. ನೋಡಿ, ಇಷ್ಟು ಮೊಸರು ಸಿಕ್ಕಿದೆ ಮತ್ತು ಎಷ್ಟು ಮಂದವಾಗಿದೆ ಅಲ್ವಾ. ಇದೇ ಥಿಕ್ನೆಸ್ಸಲ್ಲಿ ಇರಬೇಕು ಈ ಸಾಂಬಾರು. ಸೊ ನಾವಿವಾಗ ರುಬ್ಬಿ ಇಟ್ಕೊಂಡಿರೋಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ತುಂಬ ಹಿತವಾಗಿರುತ್ತೆ ನಾಲಿಗೆಗೆ, ಹೊಟ್ಟೆಗೂ ಅಷ್ಟೇ ಹಿತ ಇದು. ಆ್ಯಂಡ್ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಿಮಗೆ ಬೇಕು ಅಂದರೆ ಉಪ್ಪು ಸ್ವಲ್ಪ ಸೇರಿಸ್ಕೋಬೋದು, ಆಯಿತಾ. ಅದರ್ವೈಸ್ ನಾವೇನು ರುಬ್ಬಕ್ಕೆ ಹಾಕಿರ್ತೀವಿ ಅಷ್ಟೇ ಉಪ್ಪು ಸಾಕಾಗುತ್ತೆ. ಮತ್ತು 1-2 ಸ್ಪೂನಷ್ಟು ಅಥವಾ 1 ಮೀಡಿಯಮ್ ಸೈಜಿಂದು ಆನಿಯನ್ಗೆ 1-2 ಚಿಟಿಕೆ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ಇದಕ್ಕೆ ಹಸಿಯಾಗಿ ಸೇರಿಸ್ಕೋಬೇಕು. ಅದರ ಜೊತೆಗೆ ಸೌತೆಕಾಯಿ, ಬೇಸಿಗೆಗೆ ತುಂಬ ಒಳ್ಳೆಯದು ಸೌತೆಕಾಯಿ. ಅದನ್ನು 1 ಕಪ್ಪಷ್ಟು ಸೌತೆಕಾಯಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ
ಮಿಕ್ಸ್ ಮಾಡಿ ಆದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ನೀವು ಹಾಕೋಬೋದು. ಮತ್ತು ಖಾರನೂ ಅಷ್ಟೇ, ಹಸಿಮೆಣ್ಸಿನ್ಕಾಯಿ ನೀವು ಜಾಸ್ತಿ ಖಾರ ತಿನ್ನೋರು ಆಗ ರುಬ್ಬುವಾಗನೇ ಇನ್ನೊಂದೆರಡು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೋಬೋದು. ಅದರ್ವೈಸ್ ಬೇಸಿಗೆ ಅಲ್ವಾ, ಖಾರ ಜಾಸ್ತಿ ತಿನ್ನಬಾರ್ದು. ಸೊ ಟೇಸ್ಟಿಗೆ ಒಂಚೂರು ಖಾರ ಇರಬೇಕು ಅಂತ ಮಾತ್ರ ಅಷ್ಟನ್ನ ಹಾಕೋಬೇಕು. ಈಗ ಇದು ಊಟ ಮಾಡೋಕ್ಕೆ ರೆಡಿಯಾಗಿದೆ. ಸೊ ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ತೊಗೊತಾ ಇದ್ದೀನಿ. ಇದನ್ನು ಮುದ್ದೆ ಜೊತೆನಾದರೂ ಊಟ ಮಾಡ್ಬೋದು, ಅನ್ನದ ಜೊತೆ ಊಟ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದರ್ವೈಸ್ ಈ ಸಾಂಬಾರೆಲ್ಲ ಊಟ ಮಾಡಿ ಉಳಿದಾದರೆ ಒಂದು ಸ್ವಲ್ಪ ಮಜ್ಜಿಗೆ ಅದಕ್ಕೆ ಸೇರಿಸಿದ್ರೆ ಹದವಾಗಿರೋ ಮಜ್ಜಿಗೆ ಕೂಡ ಆಗಿರುತ್ತೆ. ಸೊ ನಾನಿವಾಗ ಒಂದು ಚಿಕ್ಕ ಮುದ್ದೆ ಜೊತೆ ಇದನ್ನು ಟೇಸ್ಟ್ ಮಾಡೋದಕ್ಕೆ ಇಟ್ಕೋತಾ ಇದ್ದೀನಿ. ಆ್ಯಂಡ್ ತುಂಬ ಅಂದರೆ ತುಂಬ ಟೇಸ್ಟಿ, ಹೆಲ್ತಿಗೆ ತುಂಬಾ ಒಳ್ಳೆಯದು. ಡಯೆಟ್ಟಲ್ಲಿರೋರು ಒಂದು ದಿನ ಡಯೆಟನ್ನು ಮರೆತು ಮೊಸರನ್ನ ತಿನ್ಬೋದು. ಇಲ್ಲಾಂದರೆ ಇದಕ್ಕೆ ಒಂದು ಚಿಟಿಕೆ ಸಿನಮನ್ ಪೌಡರ್ ಇರುತ್ತಲ್ಲ, ಚಕ್ಕೆ ಪುಡಿ, ಅದನ್ನು ಹಾಕ್ಕೊಂಡು ತಿಂದರೆ ನಿಮಗೆ ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಆಗುತ್ತೆ. ಮೊಸರು ವೆಯ್ಟ್ ಲಾಸ್ ಮಾಡೋರು ಮೊಸರನ್ನ ಹಿತಮಿತವಾಗಿ ಬಳಸಬೇಕು. ಹಾಗಾಗಿ ಮೊಸರು ತಿನ್ನಬಾರ್ದು ಅಂತ ಹೇಳಿದ್ದಷ್ಟೇ. ಒಂದು ಜಾಮೂನ್ ಬೌಲಷ್ಟು ಮೊಸರನ್ನ ಧಾರಾಳವಾಗಿ ತಿನ್ಬೋದು. ಎನಿವೇಸ್, ಮೊಸರು ಖಾರ ಸಖತ್ತಾಗಿದೆ. ನೀವು ಟೇಸ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.